ಜೂನ್ 30, 2025 ತೆಲಂಗಾಣದ ಒಂದು ಕೆಮಿಕಲ್ ಫ್ಯಾಕ್ಟ್ರಿಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸುಮಾರು 90 ಜನ ವರ್ಕ್ ಮಾಡ್ತಿದ್ದಂಥ ಸಿಗಾಚಿ ಕೆಮಿಕಲ್ ಫ್ಯಾಕ್ಟ್ರಿ. ಇದು ಒಂದು ರೀತಿಯ ಫಾರ್ಮಸ್ಯೂಟಿಕಲ್ ಹಾಗೂ ಮೆಡಿಕಲ್ಗೆ ಬೇಕಾಗುವಂಥ ಒಂದು ಕೆಮಿಕಲ್ ತಯಾರು ಮಾಡ್ತಿದ್ದಂಥ ಫ್ಯಾಕ್ಟ್ರಿ. ಸೊ ಇದರ ರಿಯಾಕ್ಟ್ರಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟಲ್ಲಿ ಅರ್ಧಕ್ಕರ್ಧ ಫ್ಯಾಕ್ಟ್ರಿನೇ ಡಿಸ್ಟ್ರಾಯ್ ಆಗೋಗುತ್ತೆ. ಈ ಬ್ಲಾಸ್ಟ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಸುತ್ತಮುತ್ತ ಇದ್ದವರೆಲ್ಲ 100 ಮೀಟರ್ ದೂರದಲ್ಲಿ ಹೋಗಿ ಬಿದ್ದಿದ್ದಾರೆ. ಅನ್ಫಾರ್ಚುನೇಟ್ಲಿ ಈ ಬ್ಲಾಸ್ಟಲ್ಲಿ 42 ಜನ ಸತ್ತೋಗಿದ್ದಾರೆ ಆ್ಯಂಡ್ 34 ಜನ ತುಂಬ ಸೀರಿಯಸ್ ಆಗಿ ಇಂಜುರೀಸ್ ಆಗಿದೆ ಆ್ಯಂಡ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಸುಮಾರು ಜನ ಇನ್ನೂ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾನೆ ಇದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು, ಯಾಕೆ ಬ್ಲಾಸ್ಟ್ ಆಯಿತು ಅಂತ ಇನ್ನೂ ಯಾರಿಗೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ಕೆಲವು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಅಲ್ಲಿ ಫ್ಯಾಕ್ಟ್ರಿ ಒಳಗೆ ನಡೀತಿದ್ದಂಥ ಕೆಮಿಕಲ್ ರಿಯಾಕ್ಷನ್ಸ್ ಏನಿತ್ತು ಅಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ಬ್ಲಾಸ್ಟ್ ಆಗಿರ್ಬೋದು ಅಂತ. ಬಟ್ ಗೌರ್ಮೆಂಟ್ ಇದ್ರ ಮೇಲೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದೆ. ಲೈಕ್ ಏನಾದ್ರು ಸೇಫ್ಟಿ ರೂಲ್ಸ್ ಬೇಕಾಗಿದೆಯಾ ಅಥವಾ ಇನ್ನೂ ಸೇಫ್ಟಿ ರೂಲ್ಸ್ನ ನಾವು ಏನಾದ್ರು ಇಂಪ್ರೂವೈಸ್ ಮಾಡಬೇಕಾ ಈ ಥರ ಘಟನೆಗಳನ್ನ ಆಗದಿರೋ ಹಾಗೆ ನೋಡ್ಕೊಳ್ಳೋಕ್ಕೆ ಅಂತ. ಹಾಗೆ ಗೌರ್ಮೆಂಟಿಂದ ಆ ಎಲ್ಲ ಫ್ಯಾಮಿಲೀಸಿಗೆ 2 lakhs ಕಾಂಪನ್ಸೇಷನ್ನ ಕೊಡ್ತಾ ಇದ್ದಾರೆ. ಆದರೆ ಹೋಗಿರೋ ಜೀವನ ತಂದು ಕೊಡೋಕ್ಕಾಗತ್ತಾ? ಇಫ್ ಯು ಸ್ಟಿಲ್ ಥಿಂಕ್ 2025 ಗೋನಾ ಬಿ ಅ ಬೆಸ್ಟ್ ಇಯರ್, ಥಿಂಕ್ ಅಗೈನ್.